ಮುಂದಿನ ಸುದ್ದಿಗೆ ಹೋಗೋಣ. ಪ್ರಕಾಶ್ ರಾಜ್ ಅವರು ಮೊನ್ನೆ ವಿಡಿಯೋ ಮಾಡಿಬಿಟ್ಟಿದ್ರಲ್ಲ, ಅದಾದಮೇಲೆ ಇನ್ನೂ ಒಂದು ವಿಡಿಯೋ ಬಿಟ್ಟರು. SIR ಪ್ರಕ್ರಿಯೆ, ಆ ಪ್ರಕ್ರಿಯೆಯಲ್ಲಿ ನಾನು ಓಟೆ ಡಿಲೀಟ್ ಆಗಿಬಿಟ್ಟಿದೆ ಅಂತೆಲ್ಲ. ಇವತ್ತು ಪ್ರೆಸ್ ಮೀಟೇ ಮಾಡಿದ್ರು. ಅವಾಗೊಂದು ಮಾರಿಕೊಂಡ ಮಾಧ್ಯಮಕ್ಕೆ ಸ್ವಾಗತ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅದಾದಮೇಲೆ ಇದೆ ಪ್ರೆಸ್ ಮೀಟ್ ಅವ್ರದ್ದಾಗಿರೋದು. ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ಅದರಲ್ಲಿ ಈ ದೇಶದಲ್ಲಿ SIRನ ಅವಶ್ಯಕತೆ ಇದೆ ಅಂತಂದರು. SIRನ ಅವಶ್ಯಕತೆ ಇದೆ. ಈ ಹಿಂದೆ SIR ನಡೆದಾಗ ಯಾರೂ ಫಾರ್ಮ್ ತುಂಬ್ತಾ ಇರಲಿಲ್ಲ, ಪಟ್ಟಿ ಹಿಡ್ಕೊಂಡೋಗಿ ಅವರಿದ್ದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡ್ತಾಯಿದ್ರು. ಈಗ ಎಲ್ರಿಗೂ ಪರೀಕ್ಷೆ ಬರೆಸ್ತಾ ಇದ್ದಾರೆ. 1 ವರ್ಷ ಟೈಮ್ ಕೊಡಬೇಕು ಇದಕ್ಕೆ ಅಂದರು. BLOಗಳ ಮೇಲೆ ತುಂಬ ಒತ್ತಡ ಆಗ್ತಾ ಇದೆಯಂತೆ. ನನ್ನ ಓಟು ಉಳಿಸಿ ಅಂತ ಮತದಾರ ಈಗ ಬೇಡ್ಕೊತಾ ಇದ್ದಾನೆ. 5 ವರ್ಷಕ್ಕೊಮ್ಮೆ ನನಗೆ ಓಟ್ ಹಾಕಿ ಅಂತ ರಾಜಕಾರಣಿಗಳು ಬರ್ತಾರೆ. ನನ್ನ ಓಟು ಉಳಿಸಿ ಅಂತ ಮತದಾರ ಈಗ ಬೇಡಿಕೊಳ್ತಾ ಇದ್ದಾನೆ, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ಇವತ್ತಿನ ಪರಿಸ್ಥಿತಿಯಲ್ಲಿ SIR ಬೇಕಾ, ಅದ್ರ ಬಗ್ಗೆ ಕ್ಲಾರಿಟಿ ಬೇಕು. ತಿರುಮುಂಡ್ರು ಬೇಕು ನಮಗೆ. ಮತ್ತು ಹೊಸರು ಯಾರಿದ್ದಾರೆ, ಹೊಸ ಜನಾಂಗ ಬರ್ತಾರೆ, 18 ಆ್ಯಡ್ ಆಗಬೇಕು. ಇದಕ್ಕೆ ಮುಂಚೆ ಏನು ನಡೀತಿತ್ತು, ಒಂದು ಎಲೆಕ್ಷನ್ ಕಮಿಷನ್ BLOಗಳನ್ನ ಇಟ್ಕೊಂಡು ಮನೆಗೆ ಹೋಗಿ ಫಾರಂ ಫಿಲ್ಅಪ್ ಮಾಡ್ತಿರಲಿಲ್ಲ. ಅವರಲ್ಲಿ ಹೊಸಬರು ಬರ್ತಾ ಇದ್ದಾರ, ತಿಳ್ಕೊಂಡಿದ್ದಾರ. ಅದು ಈಗೇನಾಗ್ತಾ ಇದೆ, ಈ ದೇಶದಲ್ಲಿ ಇಡೀ ದೇಶ ಎಕ್ಸಾಮ್ ಬರೆಸ್ತಾರೆ ಅಂದರೆ ಒಂದು SIR ಪ್ರಾಸೆಸ್ಗೆ ಮಿನಿಮಮ್ 8ರಿಂದ 1 ವರ್ಷ ಬೇಡವಾ, ಬೇಕಲ್ವಾ? ಯಾಕೆ ಸರ್ಕಾರಿ ನೌಕರರಿಗೆ ಮತ್ತು BLOಗಳಿಗೆ ಇಂಥ ಟಾರ್ಚರ್ ಹಾಕ್ಕೊಡ್ತಾ ಇದ್ದೀವಿ? ಎಲ್ಲ ರಾಜಕೀಯ ನಾಯಕರು, ಎಲ್ಲ ರಾಜಕೀಯ ಪಕ್ಷಗಳು 5 ವರ್ಷಕ್ಕೆ ಒಂದ್ಸಲ ಹೋಗಿ ಸ್ವಾಮಿ ನನಗೆ ಅಧಿಕಾರ ಕೊಟ್ಟು ಆಸೆ ತೋರಿಸಿ, ನೀವೇ ಶ್ರೇಷ್ಠ, ನಿಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ತೀವಿ ಅಂತ ಬೇಡ್ಕೊಳ್ತಿರೋ ಕಾಲ ಹೋಗಿ ಈಗ ಆ ಮತದಾರ ನಿಮ್ಮ ಮುಂದೆ ಬಂದು ಹೇಗಾದರೂ ಮಾಡಿ ನನ್ನ ಓಟನ್ನು ತಿರುಗಿ ಕೊಡುವ ಭಿಕ್ಷೆ ಪರಿಸ್ಥಿತಿ ತಗೊಂಡಿರ್ತೀರಾ? ಡಿಮಾನಿಟೈಸೇಷನ್ ಮಾಡಿ ಲೈನಲ್ಲಿ ನಿಲ್ಲಿಸಿ ನೋಡಿದ್ದೀವಿ. ಕೊರೋನಾ ಬಂದರೆ ನೀವು ದೂರ ಬಿಟ್ಟು ಅವರು ನಡ್ಕೊಂಡು ಬಿದ್ದು ನೋಡಿ, ಮತ್ತೆ ಯಾಕೆ ನಿಲ್ಲಿಸ್ತೀರಿ? ಈ ನೋವನ್ನು ಪ್ರಜೆಗಳ ಮೇಲೆ ಆಗಬೇಕು SIR. ಇದರ ಹಿಂದಿನ ಉನ್ನಾಹಾರ SCA NRC ಪ್ರೊವೈಡ್ ಏನಿದೆಯಾ ನಿಮಗೆ? ಹೊಸ ಮತದಾರರಿಗೆ ಫಾರ್ಮ್ ನಂಬರ್ 6 ಸ್ಥಳಾಂತರಗೊಂಡು ಮತದಾರರಾಗಿ ನೋಂದಾಯಿಸಿಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 8 ಅಂತ ನೀವೇ ಅನೌನ್ಸ್ ಮಾಡಿದ್ರಿ. ಆ ಫಾರ್ಮ್ ನಂಬರ್ 8 ಯಾಕೆ ಹೇಳ್ತಾ ಇಲ್ಲ? ಈಗ ಈ ಕ್ಯಾಮ್ರಾ ಇಟ್ಕೊಂಡು ಅಕ್ಕಪಕ್ಕದ ಮನೆಯನ್ನ ಕರೆಸಿ ನೋಡಿ, ನಾವು ಹಾಜರು ಮಾಡ್ತಾ ಇದ್ದೀವಿ. ಈಗ ಟ್ವೀಟ್ ಮಾಡಿದ್ರೆ ತಕ್ಷಣ ಸಿಗಾಕೊಂಡೆ, ಅದು ನಾನು ಹೇಳೋದನ್ನು ಮಾಡ್ತಿದ್ದೀಯ ನೀನು, ಅದನ್ನು ಹಬ್ಸು. ಇದಾಗ ನಿಮ್ಮ ಕೆಲಸ. ಎಲೆಕ್ಷನ್ ಕಮಿಷನ್ ಕರ್ನಾಟಕದಾದ್ಯಂತ ಇದಕ್ಕೆ ಬೇಕಾದ ಹೋರಾಟವನ್ನು, ಪ್ರತಿಕ್ರಿಯೆಯನ್ನು ಮತ್ತು ಎಲ್ಲ ಟಾಪ್ ಕೋರ್ಟ್ಗಳಲ್ಲಿ ನಮ್ಮ ಫೈಟನ್ನು ನಾವು ಮುಂದುವರಿಸುತ್ತೇವೆ. ಟೈಮೇ ಮುಗಿದೋಯ್ತು. ಕೋರ್ಟ್ಗೆ ಹೋಗ್ತೀನಿ ಅಂದರು ಪ್ರಕಾಶ್ ರಾಜ್ ಅವರು. ಕೋರ್ಟಲ್ಲಿ ಹೋಗಬೇಕು. ಸುಪ್ರೀಂ ಕೋರ್ಟ್ ಮುಂದೆ 100 ಕೇಸ್ಗಳು ಬಂದಿದ್ದಾವೆ, ವಿಚಾರಣೆಗಳಾಗಿದ್ದಾವೆ. SIR ಪ್ರಕ್ರಿಯೆಯನ್ನು ಅಂದರೆ ಜನರಿಗೆ ತೊಂದರೆ ಆಗ್ತಿದೆ ಅಂದರು. ಫೇರ್ ಇನಫ್, ಹೇಳಬೇಕಾದ ಮಾತೆ. ಈ ಮಾತನ್ನು ಅವತ್ತೇನು ವಿಡಿಯೋ ಮಾಡಿ ಫ್ರೆಂಡ್ಸ್ ಅಂತ ಹೇಳಿದ್ರಲ್ಲ, ನನ್ನ ಹೆಸರು ಡಿಲೀಟ್ ಆಗಿಬಿಟ್ಟಿದೆ ಅಂತ, ಅದರ ಬದಲು ಇದನ್ನು ಹೇಳಿದ್ರೆ ಈ ಪ್ರಕ್ರಿಯೆಯಲ್ಲಿ ಇಂತಿಂಥ ಲೋಪದೋಷಗಳಿದ್ದಾವೆ, ಹೀಗೆ ಮಾಡುವುದರಿಂದ ಜನರಿಗೆ ಇನ್ನೊಂದು ಸ್ವಲ್ಪ ಸಮಸ್ಯೆ ಕಡಿಮೆ ಮಾಡಬಹುದು ಅಂತ ಮಾತಾಡಿದರೆ ಈ ಮಾತಿಗೆ ಅವತ್ತು ತೂಕ ಬಂದಿರೋದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.